ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಚಿಕ್ಕಬಳ್ಳಾಪುರದಲ್ಲೊಂದು ಮಹಾಪಾತಕ ಕೃತ್ಯ ಬಟ ಬಯಲಾಗಿದೆ. ಹಾಡು ಹಗಲೇ ಗೋವುಗಳನ್ನು ಕೊಂದು ಮಾಂಸ ಸಾಗಾಟ ನಡೆಸಲಾಗುತ್ತಿದೆ. ನಂದಿಗಿರಿ ಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದಂಧೆ ಸದ್ದಿಲ್ಲದೆ ನಡೆಯುತ್ತಿದ್ದು ಇಂದು ಸತ್ಯ ಹೊರಬಿದ್ದಿದೆ. ಗೋಹತ್ಯೆ ನಿಷೇಧ ಮಾಡಲಾಗಿದ್ದರೂ ಚಿಕ್ಕಬಳ್ಳಾಪುರ ನಗರದ ಕುಪ್ಪಳ್ಳಿ ಗ್ರಾಮದಲ್ಲಿ ಗೋಮಾಂಸ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಗ್ರಾಮದ ದೇವಾಲಯದ ಆಜುಬಾಜಿನಲ್ಲೇ ಈ ಕೃತ್ಯ ನಡೆಯುತ್ತಿದೆ. ಅಷ್ಟೇ ಅಲ್ಲ, ಈ ಕೀಚಕ ಕೃತ್ಯಕ್ಕೆ ದೇವಾಲಯದಿಂದಲೇ ವಿದ್ಯುತ್ ಸಂಪರ್ಕ ಸಹ ಪಡೆದುಕೊಂಡಿದ್ದಾರೆ. ಇನ್ನು ಗ್ರಾಮದ ಕೆರೆಯ ಜಾಗವನ್ನ ಅಕ್ರಮವಾಗಿ ಬಳಸಿಕೊಂಡು ಶೆಡ್ ನಿರ್ಮಾಣ ಮಾಡಿ ಅದರಲ್ಲಿ ಗೋವುಗಳನ್ನು ಕಡಿದು ಮಾಂಸವನ್ನ ಹೊರ ರಾಜ್ಯಗಳಿಗೆ ರಫ್ತು ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತಿದೆ. ಇಷ್ಟಾದರೂ ಸಹ ಪಂಚಾಯಿತಿ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ರು ಎಂಬುದನ್ನು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಪಿಡಿಒ ಶೆಡ್ ತೆರವಿಗೋಸ್ಕರ ನೋಟಿಸ್ ಕೊಟ್ಟಿದ್ರು ಎಂಬ ಮಾಹಿತಿ ಲಭ್ಯವಾಗುತ್ತಿದ್ದು, ಆದರೆ ಸರ್ಕಾರಿ ಜಾಗ ಕೆರೆಯಂಗಡದಲ್ಲಿ ಶೆಡ್ ಮಾಡುವ ವೇಳೆ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ರು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕುಪ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ಅಂಗಳದಲ್ಲಿ ಸುರೇಶ್ ತಂದೆ ಹೆಸರು ನಾಗರಾಜ್ ಇವರು ಸುಮಾರು ವರ್ಷಗಳಿಂದ ಒಂದು ದನಗಳ ಶೆಡ್ಗಳನ್ನು ಮಾಡಿಕೊಂಡು ಅದರಲ್ಲಿ ಕಷಾಯ ಕಾರ್ಖಾನೆ ಮಾಡಿಕೊಂಡಿದ್ದರು. ಇವತ್ತು ಬೆಳಗ್ಗೆ ಮಾರ್ನಿಂಗ್ 6 ಗಂಟೆಗೆ ನಾನು ಹೋಗಿ ವಿಸಿಟ್ ಮಾಡಿದಾಗ ಹಸುಗಳನ್ನು ಕೊಯ್ತಾ ಇದ್ದರು. ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಂದಿಯವರು ಸುಮಾರು ಮುಸ್ಲಿಮ್ಗಳು ಅಲ್ಲಿ 2 ವೀಲರ್ ನಿಂತ್ಕೊಂಡು ಇದ್ದರು. ನಾನು ವೀಡಿಯೋ ಮಾಡೋಕ್ಕೆ ಹೋದರೆ ಅವಾಗ ಅವರು ಗಲಾಟೆ ಮಾಡಿಬಿಟ್ರು, ನನಗೆ ಹೊಡೆಯಕ್ಕೆ ಬಂದರು. ನಾನು ಹೊರಟೋಗ್ಬಿಟ್ಟೆ. ಆಮೇಲೆ 112ಗೆ ಫೋನ್ ಮಾಡಿದೆ ಸರ್, 112ಕ್ಕೆ. ಆಮೇಲೆ ನಂದಿ SIಗೆ ಫೋನ್ ಮಾಡಿದೆ, PSIಗೆ ಕರೀಶ್ ಸರ್ಗೆ. ಆಮೇಲೆ ಎಲ್ಲರೂ ಬಂದಿದ್ದರು. ನಂದಿಯವರು ಟೌನ್ ಪೊಲೀಸರು ಒಂದು 5-6 ಜನ ಬಂದಿದ್ದರು ಸರ್. ಅಲ್ಲಿ ಇವರು DSS ಗ್ರೂಪ್ ಅವರು ಜಾಸ್ತಿ ಆಗಿಬಿಟ್ರು. ನನಗೆ ಬೆದರಿಕೆ ಹಾಕಿದರು, ನೀನು ಯಾರು ಕಂಪ್ಲೇಂಟ್ ಕೊಟ್ಟು ಹೇಳಿದರು, ಅವ್ರ ಅಡ್ರೆಸ್ ಕೊಡು, ಅದು ಕೊಡು ಅಂದ್ಬಿಟ್ಟು ನನಗೆ ಧಮಕಿ ಹಾಕಿದ್ರು. ಪೊಲೀಸವರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವರಿಂದ. ಆಮೇಲೆ ಇವರೇ ನನ್ನನ್ನು ಇಲ್ಲಿಂದ ಬೇರೆ ಕಡೆ ನಂದಿ ಕಡೆಯಿಂದ ಹೋಗಿ ಊರಿಗೆ ಹೋಗಿ ಬಂದು ನಾನು ಅಲ್ಲಿ ಬರೋವಾಗ ಪೆಟ್ರೋಲ್ ಬಂಕದ 3 ಜನ ನಾನು ಫಾಲೋ ಮಾಡಿ ಅಲ್ಲಿ ಬಂದು ಅಟ್ಯಾಕ್ ಬಿಟ್ಟು ನಾನು ಸ್ಕೂಟಿಯಲ್ಲಿ ನಿಲ್ಲಿಸ್ಬಿಟ್ಟು, ನೀನು ಯಾರು ಅಡ್ರೆಸ್ ಹೇಳಿದರು ಕಡೆ ಅವ್ರ ಅಡ್ರೆಸ್ ಕೊಡು, ಇಲ್ಲ ನಾನು ಬಿಡಲ್ಲ ಮುಂದೆ ಕಡೆಯಿಂದ. ನಾನು ನೈಸಾಗಿ ಏಮಾರಿಸಿ ನನ್ನ ಸ್ಕೂಟಿ ಸ್ಟಾರ್ಟ್ ಮಾಡಿ ಹಂಗೆ ಒಂದು ಎಸ್ಕೇಪ್ ಆಗಿಬಿಟ್ಟೆ ಸರ್. ಈ ಥರ ನಮ್ಗೆ ಧಮಕಿ ಹಾಕ್ತಾರೆ ಸರ್. ಅದೇ ಅಕ್ರಮವಾಗಿ ಮಾಡ್ತಾರೆ ಅಂತ. ಅಕ್ರಮವಾಗಿ ಸರ್, ಲೈಸೆನ್ಸ್ ಏನಿಲ್ಲ ಸರ್, ಲೈಸೆನ್ಸು ಕೊಟ್ಟಿಲ್ಲ ಅವ್ರಿಗೆ. ವಿಡಿಯೋ ಕಡೆ ನೋಟಿಸಿಗೆ ಹೋಗಿದೆ ಅವ್ರಿಗೆ. ಅಂಗಡಿ ಕೆರೆಯಲ್ಲೇ ಅಕ್ರಮವಾಗಿ ಮಾಡ್ಕೊಂಡಿರೋದು. ಈಗ ತನಗಳು ಕಟ್ ಮಾಡಿ ನನಗೆ ನಿನ್ನೆನೇ ಕೊಟ್ಟೆ, 1 ವರ್ಷದ ಮಾಡ್ತಾ ಇರೋದು. ಕೆರೆಯಲ್ಲಿ ಕೂಡ ತಲೆಗಳನ್ನ ನೋಡಿಲ್ಲ ಸರ್, ಅದೆಲ್ಲ ನೋಡಿಲ್ಲ. ಮಾಡಿ ಹಾಕಿರ್ಬೋದು, ರಕ್ತ ಎಲ್ಲ ಹೋಗ್ತದೆ ಸರ್, ಕಾಲುವೆಲ್ಲ ಹೋಗ್ತಾ ಇದೆ. ಈ ಪೊಲೀಸವರೇ ಈ ವಿಷಯವಾಗಿ ಅವನಿಗೆ ದೇವಸ್ಥಾನದಿಂದ ಕರೆಂಟ್ ಸಪ್ಲೈ ಮಾಡ್ಕೊಂಡಿದಾರಲ್ಲ, ಅದು ಇರ್ಬೋದು ಸರ್. ನಾನು ಅಲ್ಲಿ ಸರಿಯಾಗಿ ವಿಸಿಟ್ ಮಾಡೋಕೆ ನಾನು ಟೈಮ್ ಸಿಕ್ಕಿಲ್ಲ ಸರ್. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆದರೆ ಅವನಿಗೆ ಸುರೇಶ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅವನು ಬೀಗ ಹಾಕಿ ಹೋಗಂದು ಹೇಳವ್ರೆ ಸರ್. ಇಷ್ಟು ಮಾತ್ರ ಗ್ಯಾರಂಟಿ, ಇಲ್ಲ ಅವನು ಹೋಗಲ್ಲ. 11 ಗಂಟೆಗೆ ಬಂದು ಪೊಲೀಸರು ಅಲ್ಲೇ ಬೀಗ ಇವಾಗ ಓಪನ್ ಮಾಡಿ ಮಗಜಾರು ಮಾಡವ್ರೆ ಸರ್. ಡಾಕ್ಟರ್ ಎಲ್ಲ ಬಂದು ಇವಾಗ ಮಾಡವ್ರೆ. ನನ್ನ ಹೆಸರು P. ತ್ಯಾಗರಾಜು, ಕೊಡನಹಳ್ಳಿ, ಸಮಾಜ ಸೇವಕರು. ಅಷ್ಟೇ ಅಲ್ಲದೆ ಗೋವುಗಳನ್ನು ಕತ್ತರಿಸಿ ಅದರಿಂದ ಬರುವ ತ್ಯಾಜ್ಯ ನೀರನ್ನ, ರಕ್ತವನ್ನ ಕೆರೆಗೆ ಹರಿಸಲಾಗುತ್ತಿದೆ. ಇದರಿಂದ ಕೆರೆಯ ನೀರು ಸಹ ಮಲಿನವಾಗುತ್ತಿದ್ರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿದ್ದಾರೆ. ಇಂದು ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ನಂದಿಗಿರಿಧಾಮ ಪೊಲೀಸರು ಸ್ಥಳ ಮಹಜರು ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳೆದ ಸುಮಾರು ವರ್ಷಗಳಿಂದ ಈ ಜಾಗದಲ್ಲೇ ಅಕ್ರಮ ಕಸಾಯಿಖಾನೆ ನಡೆಸಲಾಗುತ್ತಿದೆ. ಈ ಅಕ್ರಮ ಗೋಮಾಂಸ ದಂಧೆ ಬಗ್ಗೆ ಸ್ಥಳೀಯರು ಪ್ರಶ್ನಿಸಲು ಮುಂದಾದರೆ ಅಂಥವರ ಮೇಲೆ ಹಲ್ಲೆ ಮಾಡಲು ಮುಂದಾಗುತ್ತಾರೆ. ಪೊಲೀಸ್ ಇಲಾಖೆಯವರು ಸಹ ಅಕ್ರಮ ದಂಧೆಕೋರರ ಜೊತೆ ಶಾಮೀಲಾಗಿದ್ದಾರೆ. ಯಾವುದೇ ಪರವಾನಗಿ ಪಡೆಯದೆ ಈ ಕೃತ್ಯ ಎಸಲಾಗುತ್ತಿದೆ ಎಂದು ಸ್ಥಳೀಯ ಗ್ರಾಮಸ್ಥ ತ್ಯಾಗರಾಜು ಆರೋಪಿಸಿದ್ದಾರೆ.